ಈ ವಿಡಿಯೋ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ರಾಮು. ಬನ್ನಿ ಹಾಗಾದರೆ ನಾನು ನಿಮಗೊಂದು ಒಳ್ಳೆಯ ಪ್ಲೇಸ್ ತೋರಿಸ್ತೀನಿ ಇವತ್ತು. ಸ್ನೇಹಿತರೆ, ನಾನು ಹೋಗ್ತಾ ಇರುವಂಥ ಈ ಪ್ಲೇಸು ನೋಡಿ, ಅದ್ಭುತವಾದಂತಹ ಒಂದು ಪ್ಲೇಸು. ಈ ಪ್ಲೇಸ್ ಯಾರಿಗೆ ಗೊತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಬೆಳಗ್ಗೆ ಹೊರಟೆ. ಇಲ್ಲಿ ನೈಟು ಗಾಡಿ ಹತ್ತಿ ಬೆಳಗ್ಗೆ ಹೋದ ತಕ್ಷಣ ನದಿಯಲ್ಲಿ ಸ್ನಾನ ಮಾಡಿ, ಶರಾವತಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ನಾನು ಮುಂದುವರೆದೆ. ಅಲ್ಲಿ ನೋಡಿ ಕಾಣ್ತಾ ಇದೆ ದೇವರ ದರ್ಶನಕ್ಕೆ ಸಾಲು. ಅಂದರೆ 3ನೇ ಲೈನಲ್ಲಿ ಹೋದರೆ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ. ಈ 3ನೇ ಲೈನಲ್ಲಿ ನಾನು ಕೂಡ ಹೊರಟೆ. ಇಲ್ಲಿ ಉಚಿತವಾಗಿ ಸೇವೆಗೆ ಮಧ್ಯಾಹ್ನ 1 ಗಂಟೆಗೆ ಇತ್ತು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಕಟ್ಟಿದರೆ ಇದು ನಮಗೆ ಸ್ಪೆಷಲ್ ದರ್ಶನ ಅಂತ. ಇಲ್ಲಿ ಹಾಲಲ್ಲಿ ನಮ್ಮನ್ನು ಇಲ್ಲಿ ಕೂರಿಸ್ತಾರೆ. 1ನೇ ಹಾಲು 2ನೇ ಹಾಲು ಅಂತ. ಈ ಹಾಲಲ್ಲಿ ಒಂದು ಹಾಲು ಮುಗಿದ ನಂತರ ಇನ್ನೊಂದು ಹಾಲಲ್ಲಿ ಕುಳಿತಿರುವಂಥ ಎಲ್ಲ ಭಕ್ತಾದಿಗಳನ್ನು ಕ್ಯೂ ಲೈನಲ್ಲಿ ಬಿಡ್ತಾರೆ. ಅದಾದ ನಂತರ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ. ಒಂದು ಒಳ್ಳೆಯ ದರ್ಶನ ಆಯಿತು ಸ್ನೇಹಿತರೆ. ತುಂಬ ಒಳ್ಳೆಯ ಏನು ಹೇಳ್ತಾರೆ, ಶಾಂತ ರೀತಿಯಲ್ಲಿ ದರ್ಶನವನ್ನು ನಾವು ಪಡೆದುಕೊಂಡು ಬಂದ್ವಿ. ಹಾಗೆ ಹೊರಗಡೆ ಬರ್ತಿದ್ದಂಗೆ ಜನ ನೋಡಿ ಸ್ನೇಹಿತರೆ, ಇಲ್ಲಿಂದಲೂ ಬರ್ತಾರೆ ದೇವರ ದರ್ಶನಕ್ಕೆ. ಒಂದು ಅದ್ಭುತವಾದಂಥ ಪ್ಲೇಸ್ ಅಂತ ಹೇಳ್ಬೋದು. ಈ ವಿಡಿಯೋನ ಯಾರು ಕೊನೆವರೆಗೂ ನೋಡ್ತೀರಾ ನಿಮ್ಗೆ ಅರ್ಥ ಆಗುತ್ತೆ ಯಾವ ದೇವಸ್ಥಾನ ಅಂತ. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ಭೋಜನಕ್ಕೆ ಅಂದರೆ ಅನ್ನಪೂರ್ಣೆ, ಒಂದು ವಿಶೇಷವಾದ ಒಂದು ಅನ್ನಪೂರ್ಣೆ. ಅಂದರೆ ಪ್ರತಿಯೊಂದು ನೋಡಿ ಸ್ನೇಹಿತರೆ, ಎಷ್ಟೊಂದು ಜನ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾರೆ. ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನದಾಸೋಹ ಇರುತ್ತಂತೆ. ಅಷ್ಟೊಂದು ಅದ್ಭುತವಾಗಿ ನೋಡೋಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ನಾವು ಕೂಡ ಹೋಗಿ ಕೂತ್ಕೊಂಡ್ವಿ. ಹಾಗೆ ಊಟ ತುಂಬ ಚೆನ್ನಾಗಿತ್ತು. ನೋಡಿ, ಇಂಥ ದೊಡ್ಡ ಫ್ಯಾನ್ ಅಳವಡಿಸಿದ್ದಾರೆ. ಒಂಥರ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಹೋಗಿದ್ರೆ ಕಮೆಂಟ್ ಮಾಡಿ. ಅದಾದಮೇಲೆ ಊಟ ಆದಮೇಲೆ ನಾವು ಹೊರಗಡೆ ಬಂದ್ವಿ ಸ್ನೇಹಿತರೆ. ನೋಡಿ, ಆಚೆ ಬಂದಮೇಲೆ ಇಲ್ಲಿ ನಿಮಗೆ ಒಂದು ನೋಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು 4ನೇ ಲೈನು. ನಾವು ಆಗಲೇ ಹೋಗಿದ್ವಲ್ಲ ಊಟಕ್ಕೆ ಹೋಗ್ಬೇಕಾದ್ರೆ 4ನೇ ಲೈನು. ನೋಡಿ ಸ್ನೇಹಿತರೆ, ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಇವಾಗ ಒಂದು ಕಾಮಿಡಿ ಏನಪ್ಪ ಅಂತಂದರೆ, ಕಾಮಿಡಿ ತೋರ್ಸೋಕೆ ಹೊರಡ್ತೀನಿ ಬನ್ನಿ. ನನಗೂ ಕೂಡ ಇದು ತುಂಬಾ ಒಂಥರ ಖುಷಿ ಆಯಿತು. ಏನಪ್ಪ ಅಂತಂದರೆ ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ನಾವು ಹೋಗಬೇಕಾದ್ರೆ ಯಾರೂ ಇರಲಿಲ್ಲ. ನಮ್ಮದು ಸ್ಲಿಪ್ಪರ್ ಮಾತ್ರ ಬಿಟ್ಟೋಗಿ ಬರೋಷ್ಟರಲ್ಲಿ ಎಷ್ಟೊಂದು ಸ್ಲೀಪರ್ಗಳಿದ್ದಾವೆ. ಅಲ್ಲೇ ಹಿಂಗೆ ನಾನು ಸ್ಲೀಪರ್ ಹುಡ್ಕೋಕ್ಕೆ ಒಂದು ಸಿಕ್ತು, ಇನ್ನೊಂದು ಸಿಗಲಿಲ್ಲ. ಹಾಗೆಲ್ಲ ಸ್ಲೀಪರ್ ಮುಗಿಸ್ಕೊಂಡು ನಂತರ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಇದ್ದಿದ್ದು ನೋಡಿ, ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ನೋಡಿಕೊಂಡು ತಿರ್ಗಾ ನಾವು ಹೊರಟ್ವಿ ಸ್ನೇಹಿತರೆ. ಅಲ್ಲಿಂದ ಹೊರಟ್ವಿ. ಯಾರ್ಯಾರು ಇದುವರೆಗೂ ಈ ವಿಡಿಯೋ ನೋಡ್ತಾ ಇದ್ರಿ ಗೊತ್ತಾಗಿರ್ಬೋದು ಅನ್ನುತ್ತೆ ಸ್ನೇಹಿತರೆ. ಇದೊಂದು ತುಂಬ ಸುಂದರವಾದ ಒಂದು ಪ್ಲೇಸ್, ಧರ್ಮಸ್ಥಳ. ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ. ಕಾಣ್ತಾ ಇದೆಯಲ್ವಾ ಸ್ನೇಹಿತರೆ? ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೂಮ್ಗಳು. ಒಂದೊಂದು ರೂಮ್ಗೂ ಒಂದೊಂದು ನರ್ಮದಾ, ಕಾವೇರಿ ಈ ಥರ ನದಿ ಹೆಸರನ್ನು ಇಟ್ಟಿದ್ದಾರೆ. ಅದಾದ ತಕ್ಷಣ ನಾವು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೋಡಿ ಸ್ನೇಹಿತರೆ, ಕಾಣ್ತಾ ಇದೆ ಇಲ್ಲಿ ಆನೆಯ ಮುಖಾಂತರ ಸುಬ್ರಹ್ಮಣ್ಯ ಸ್ವಾಮಿಯ ತೇರನ್ನು ಎಳಿತಾ ಇದ್ದಾರೆ. ಒಂದು ವಿಜೃಂಭಣೆಯಿಂದ ಈ ತೇರು ನಡೀತಾ ಇತ್ತು ಸ್ನೇಹಿತರೆ. ಇದು ನಾವು ಧರ್ಮಸ್ಥಳ ಕ್ಷೇತ್ರವನ್ನು ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ಬಂದಾಗ ನೋಡಿ, ಮಾವುತ ದರ್ಶನಕ್ಕೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ನೋಡಿ ಅಲಂಕಾರ ಹೇಗೆ ಮಾಡಿದ್ದಾರೆ. ಈ ಒಂದು ತೇರನ್ನು ಇಲ್ಲಿ ಎಳಿತಾ ಇದ್ರು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಕೂಡ ಫ್ರೀಯಾದ ಸಮಯದಲ್ಲಿ ಹೋಗಿ ಬನ್ನಿ. ನೋಡಿ ಸ್ನೇಹಿತರೆ, ಹೋಗ್ತಾ ಇದೆ, ರಥ ಸಾಗ್ತಾ ಇದೆ. ಹೀಗೆ ಈ ರಥವನ್ನು ನೋಡಿಕೊಂಡು ಅಲ್ಲಿಂದ ನಾವು ಕೂಡ ತುಂಬ ಖುಷಿಯಾಗಿ ಮತ್ತೆ ಹೊರಟ್ವಿ ಸ್ನೇಹಿತರೆ. ನಮಗೆ ದೇವರ ಬನ್ನಿ, ಇಲ್ಲಿ ನಿಮಗೆ ನೋಡಿ, ಇಲ್ಲಿಂದ ಕಾಣಿಸ್ತಾ ಇದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅಲ್ಲಿ ನೋಡಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿರ್ಬೋದಲ್ಲ ಸ್ನೇಹಿತರೆ ನೀವು ಕೂಡ. ತುಂಬ ಚೆನ್ನಾಗಿದೆ. ಅದಾದ ನಂತರ ಮತ್ತೆ ನಾವು ಇನ್ನೇನು ಹೋಗೋ ಸಮಯ ಅಂದರೆ ಬಸ್ಸಿಗೆ ಹತ್ತಕ್ಕೆ ಅಂತ ಹೋಗ್ತಾ ಇದ್ವಿ. ಆವಾಗಲೇ ನಮ್ಮ ಮುಂದೆ ಹೋಯ್ತಲ್ಲ ತೇರು, ಅದು ಹೋಗಿ ಮತ್ತೆ ಆ ತೇರು ಮತ್ತು ದೇವಸ್ಥಾನಕ್ಕೆ ಮರಳಿ ನಿಂದಿರುವಂತಹ ಸಮಯ ನೋಡಿ. ಮಾವುತ ಅಲ್ಲೆಲ್ಲ ಹಣ್ಣು ಕೊಡ್ತಾ ಇದ್ದಾರೆ. ಅದಕ್ಕೆ ಒಂಥರ ನೋಡೋಕೆ ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ಹಣ್ಣು ನೋಡಿ, ಬಾಯಲ್ಲಿ ಹೇಗಿದೆ ನೋಡಿ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಕೂಡ ಯಾವಾಗಾದರೂ
ಫ್ರೀ ಇದ್ದರೆ ಹೋಗಿ ಬನ್ನಿ, ಇಲ್ಲ ಹೋಗಿ ಬಂದಿರೋರು ಇದ್ದರೆ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಒಂದು ಪುಟ್ಟ ಲಾಗ್ ಅಂತ ಹೇಳ್ತೀನಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಿ.